ಶುಭೋದಯ ಎಲ್ಲರಿಗೂ. ದಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇಂದಿನ ದಿನದ ವಿಶೇಷತೆ, ದಿನದ ಪಂಚಾಂಗ ಹಾಗೂ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ಇವತ್ತು ವಿಶೇಷ ಅನುಷ್ಠಾನ, ವಿಶೇಷ ಮಾರ್ಗದರ್ಶನ ಕೆಲವು ರಾಶಿಗಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಯಾವುವು ಅಂತ ನೋಡೋಣ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಆದಿಶಕ್ತಿ ಅತಿಥಿ ದೇವಿಯ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಯಾವತ್ತೂ ಇರಲಿ. ಈ ದಿನ ತಾರೀಕು 30/8/2025 ಶನಿವಾರ, ದಕ್ಷಿಣಾಯನ ವರ್ಷ ಋತು ಶ್ರೀ ವಿಶ್ವವಸುನಾಮ ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ. ಈ ದಿನ ವಿಶಾಖ ನಕ್ಷತ್ರ ಬೇರೆ ಇರ್ತಕ್ಕಂಥದ್ದು. ಶುಭಕಾಲ ಬಂದು ಬೆಳಗ್ಗೆ 7:30ರಿಂದ 9 ಗಂಟೆವರೆಗೂ, ಸಂಜೆ 4:30ರಿಂದ 6 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ. ಈ ದಿನ 12 ರಾಶಿಯವರಿಗೆ ಯಾವ ರೀತಿ ಫಲ ಇದೆ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೆ ಭವರೋಗಿಣಾಂ ನಿಧೇಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಮುಂದುಗಡೆ ಈ ದಿನ ಮೇಷರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು, ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು. ವೃಷಭರಾಶಿಯವರಿಗೆ ಆದಾಯ ತರ್ತಕ್ಕಂಥದ್ದು, ದ್ವಿಗುಣ ಆಗ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿದೆ. ಕಟಕ ರಾಶಿಯವರಿಗೆ ಶುಭ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿದೆ. ಈ ದಿನ ಸಿಂಹರಾಶಿಯವರಿಗೆ ವಿಜಯ ಕಟ್ಟಿಟ್ಟ ಬುತ್ತಿ, ಅಂದರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅಚೀವ್ಮೆಂಟ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಕನ್ಯಾ ರಾಶಿಯವ್ರಿಗಂತೂ ಉತ್ಸಾಹಭರಿತವಾಗಿರ್ತೀರಿ. ಈ ದಿನ ಲವಲವಿಕೆಯಾಗಿರ್ತೀರಿ, ಅಚೀವ್ಮೆಂಟ್ ಮಾಡ್ತೀರಿ. ಏನೋ ಒಂಥರ ಉತ್ಸಾಹಭರಿತ ಮನಸ್ಸಲ್ಲಿ ಇಲ್ಲಿ ಸಂತೋಷ ಇರ್ತಕ್ಕಂಥದ್ದು. ತುಲಾ ರಾಶಿಯವರಿಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥದ್ದು, ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥದ್ದು ಬಂಧುಗಳೇ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಟೈರ್ಡ್ನೆಸ್ ಆಗ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು. ಧನುಷ್ ರಾಶಿಯವ್ರಿಗಂತೂ ಈ ದಿನ ತುಂಬ ನೋವಿನಿಂದ ಸಂಗತಿಯಿಂದ ಇರ್ತಕ್ಕಂಥದ್ದು, ಕಣ್ಣೀರಿನ ಸಂಗತಿಯನ್ನು ತೋರಿಸ್ತಕ್ಕಂಥದ್ದು, ದುಃಖಕರವಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಸ್ನೇಹಿತರುಗಳು, ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು, ಹೊಸ ಪರಿಚಯ ಆಗ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಸಾಧನೆ ತೋರಿಸುವಂಥ ದಿನ. ಈ ದಿನ ಅಚೀವ್ಮೆಂಟ್ ಮಾಡ್ತೀರಿ ಅಂತಾರಲ್ಲ, ಆ ಥರದ್ದು ದಿನ ಅಂತಲೇ ಹೇಳ್ಬೋದು. ಮೀನರಾಶಿಯವರಿಗೆ ಒಳ್ಳೆಯ ಗೆಳತಿಯರು ಸಿಗ್ತಕ್ಕಂಥ ದಿನ, ಪರಿಚಯ ಆಗ್ತಕ್ಕಂಥ ದಿನ. ಹೀಗೆ 12 ರಾಶಿಗಳಿಗೆ ಫಲಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆ ಮಲೆ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಉಧೋ ಯಲ್ಲಮ್ಮ, ಉಧೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಬಂಧುಗಳೇ, ಮಕರ ಮತ್ತು ಕುಂಭರಾಶಿ, ಮೀನರಾಶಿ ಮತ್ತು ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ವಿಶ್ವನಾಮ ಸಂವತ್ಸರದಲ್ಲಿ ಸ್ವಲ್ಪ ಶನಿಯ ಒಂದು ಪ್ರಭಾವ ಇರೋದರಿಂದ ಜಾಸ್ತಿ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಏರುಪೇರುಗಳು, ಮನಸ್ಸಿನಲ್ಲಿ, ಮನೆಗಳಲ್ಲಿ ನೆಮ್ಮದಿ ಇಲ್ಲದ ವಾತಾವರಣ ಆಗ್ತಕ್ಕಂಥದ್ದು. ಹಾಗಾಗಿ ನೀವೇನು ಮಾಡಿ ಅಂದರೆ, ಈ ದಿನ ಶನಿವಾರ ಆಗಿರೋದ್ರಿಂದ ಭಗವಂತನ ನೀಲಾಂಜನಂ ಸಮಭಾಷಂ ರವಿಪುತ್ರ ಮೇಮಾಗ್ರಜಂ ಛಾಯಂ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರನ ವರಪ್ರಸಾದ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ, ಈ 4 ರಾಶಿಯವರಿಗೆ. ಹಾಗೆ ಈ ದಿನ ಶನೇಶ್ವರನ ಆಲಯಕ್ಕೆ ಹೋಗಿ ಒಂದು ನಾಟಿ ಕುಂಬಳಕಾಯನ್ನು, 1/4 kg ಎಳ್ಳೆಣ್ಣೆಯನ್ನು, ಸ್ವಲ್ಪ ಕೇಸರಿಯನ್ನು ಕೊಟ್ಬಿಟ್ಟು ಬನ್ನಿ. ನಿಮಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಅಪ್ರದಕ್ಷಿಣೆ ಹಾಕಿ, ಅಂದರೆ ಉಲ್ಟಾ ಪ್ರದಕ್ಷಿಣೆ ಹಾಕಿ ಒಂದು 3 ಸುತ್ತು ಆ ದೇವಾಲಯಕ್ಕೆ. ಖಂಡಿತವಾಗೂ ನಿಮಗೆಲ್ಲರನ್ನು ಬಿಡುಗಡೆ ಆಗ್ತಕ್ಕಂಥದ್ದು, ರಾಹುಕೇತುಗಳ ಬಿಡುಗಡೆ ಆಗ್ತಕ್ಕಂಥದ್ದು. ನಾಟಿ ಕುಂಬಳಕಾಯಿ ಅಂದರೆ ಸಿಹಿ ಕುಂಬಳಕಾಯಿಯನ್ನು ದಾನ ಕೊಡ್ತಕ್ಕಂಥದ್ದು, ಪ್ರಧಾನ ಅರ್ಚಕರಿಗೆ ವಸ್ತ್ರ ದಾನ ಕೊಡ್ತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು, ಎಳ್ಳು ದಾನ ಕೊಡ್ತಕ್ಕಂಥದ್ದು, ಎಳ್ಳು ಬೆಲ್ಲವನ್ನು ಮಿಕ್ಸ್ ಮಾಡಿ ಅಲ್ಲಿರ್ತಕ್ಕಂಥ ಭಕ್ತರುಗಳಿಗೆ ದಾನ ಕೊಡ್ತಕ್ಕಂಥದ್ದು. ಈ ರೀತಿ ಮಾಡಿ ಖಂಡಿತವಾಗೂ ನಿಮಗೆಲ್ಲ ರೀತಿಯಲ್ಲೂ ಆ ಪರಮಾತ್ಮನ ಒಂದು ಅನುಗ್ರಹ ನಿಮ್ಮ ಮೇಲಿರುತ್ತೆ. ನಿಮಗೆಲ್ಲರಿಗೂ ಆ 7.5 ಶನಿಯನ್ನು ಬಿಡುಗಡೆಯಾಗಿ ಪರಮಾತ್ಮ ನಿಮ್ಮೆಲ್ಲರ ಬಾಳಲ್ಲಿ ಒಳ್ಳೆಯ ಹೊಸ ಚೈತನ್ಯ, ಹೊಸ ಬೆಳಕನ್ನು ಕೊಡಲಿ ಅಂತೇಳಿ ಈ ಮೂಲಕ ಬೇಡ್ಕೊತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.
ನೋಡಿದ್ರಲ್ಲ ಇಂದಿನ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಹಾಗೆ ಇವತ್ತು ಕೆಲವು ರಾಶಿಗೆ ವಿಶೇಷ ಅನುಷ್ಠಾನ, ವಿಶೇಷ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಆ ರಾಶಿಯವರು ಅನುಷ್ಠಾನಗಳನ್ನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ದಯವಿಟ್ಟು ನಿಮ್ಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.